ನಡೆಸ್ತಾ ಇದ್ದೀವಿ. ಈ ಮೂಲಕ ಅದರ ಜೊತೆಗೆ ನಮ್ಮಲ್ಲಿ ಏನು ಪ್ರಾಥಮಿಕ ಶಾಲೆಗಳಿದ್ದಾವೆ, ನಮ್ಮಲ್ಲೇ ಕ್ವಾಲಿಫೈಡ್ ಟೀಚರ್ಸ್ ಇದಾರ, BSc B.Ed, BA B.Ed, MA M.Ed, PhD ಪಡೆದಿರ್ತಕ್ಕಂಥವ್ರು ಇದಾರ. ಅವರನ್ನ ಹೈಸ್ಕೂಲ್ಗೆ ಈ ಹಿಂದಿನಂತೆ ಬಡ್ತಿ ಕೊಡಬೇಕು. ಮುಖ್ಯೋಪಾಧ್ಯಾಯರಿದ್ದಾರ. ಈ ರಾಜ್ಯದಲ್ಲಿ ಕೇವಲ 13,000 ಮುಖ್ಯೋಪಾಧ್ಯಾಯರದಾವ್. 46,000 ಶಾಲೆಗಳಿದ್ರೂ ಕೂಡ ಕೇವಲ 13,000 ಮುಖ್ಯೋಪಾಧ್ಯಾಯರು ಇವತ್ತು ನಾವು ಶಾಲೆಗಳನ್ನ ನಡೆಸ್ತಾ ಇದ್ದೀವಿ. ನಿಮಗೆ ಗೊತ್ತಿದೆ 30,000 ರಿಂದ 40,000 ಖಾಲಿ ಹುದ್ದೆಗಳದಾವ್. ರಾಜ್ಯದಲ್ಲಿ ಅಷ್ಟು ಹುದ್ದೆಗಳಿದ್ರೂ ಕೂಡ ನಮಗೆ ಸಿಕ್ಕಾಪಟ್ಟೆ ಒತ್ತಡ ಇದೆ. ಕಳೆದ 2 ವರ್ಷದ ಹಿಂದೆ ಕೋವಿಡ್ ಇದ್ರ ಮನೆ ಮನೆಗೆ ಹೋಗಿ ಯಾವ ಇಲಾಖೆಯವರು ಮಾಡಿಲ್ಲ, ನಾವು ಪಾಠ ಮಾಡಿದ್ದೀವಿ. ಈ ರಾಜ್ಯದ ಶಿಕ್ಷಕರು ಸರ್ಕಾರಿ ಶಾಲೆಗೆ ಬರ್ತಕ್ಕಂಥ ಬಡವ, ದಲಿತ, ಹಿಂದುಳಿದ, ಕಟ್ಟ ಕಡೆಯ ಮಕ್ಕಳಿಗೆ ವಿದ್ಯೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಇಲಾಖೆ ನಮ್ಮ ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕಾಗಿತ್ತು. ಮಾನ್ಯ ಸಚಿವರೇ ಹೇಳಿದಾರ, ಹೋರಾಟ ಮಾಡುವುದು ನಿಮ್ಮ ಹಕ್ಕು, ಅದನ್ನು ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದ್ರ ಇಲಾಖೆ ಕೆಲವು ಅಧಿಕಾರಿಗಳು ಬೆದರಿಕೆಯ ತಂತ್ರಗಳನ್ನು ಒಡ್ಲಿಕ್ಕೆ ತರಲ್ಲ. ಅದಕ್ಕೆ ವಿರುದ್ಧವಾಗಿ ಈ ರಾಜ್ಯದ ಶಿಕ್ಷಕರು ಆಕ್ರೋಶಗೊಂಡು ಲಕ್ಷೋಪಲಕ್ಷ ಜನ ಶಿಕ್ಷಕರು ನಾಳೆ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಐತಿಹಾಸಿಕ ಹೋರಾಟವನ್ನು ದಾಖಲೆ ಮಾಡ್ತಾ ಇದ್ದೀವಿ. ನಾನು ಮಾಧ್ಯಮದ ಮೂಲಕ ನಾನು ಎಲ್ಲ ಶಿಕ್ಷಕರಲ್ಲಿ ಕೇಳ್ಕೊಳ್ತೇನೆ, ಶಾಲೆಗಳನ್ನ ಬಂದ್ ಮಾಡಿ. ಒಂದು ದಿನ ಬಂದ್ ಮಾಡಿದ್ರೆ ಮಕ್ಕಳಿಗೇನು ಅನ್ಯಾಯ ಆಗುದಿಲ್ಲ. ಕಳೆದ ಬೇಸಿಗೆ ರಜೆಯಲ್ಲಿ 20 ದಿನ ಮೊದಲು ಶಾಲೆಗಳನ್ನು ತೆಗೆದು ಈ ರಾಜ್ಯದ ಮಕ್ಕಳಿಗೆ ಪಾಠ ಮಾಡಿದ್ದೀವಿ. ಅವಶ್ಯ ಬಿದ್ರೆ ಈ ಒಂದು ದಿನ ಮುಂದಿನ ರವಿವಾರ ಪಾಠ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ. ನೀವೆಲ್ಲ ಶಾಲೆಗಳನ್ನ ಬಂದ್ ಮಾಡಿ, ನಿಮ್ ಜೊತೆಗೆ ಸಂಘಟನೆ ಇದೆ, ತಾವೆಲ್ಲ ಫ್ರೀಡಂ ಪಾರ್ಕಿಗೆ ಬರಬೇಕು ಅಂತಕ್ಕಂಥ ಹಕ್ಕು ಒತ್ತಾಯ ಮಾಡ್ತೇನೆ. ಮಾಧ್ಯಮದ ಸ್ನೇಹಿತರಿಗೂ ಕೂಡ ಅಷ್ಟೇ. ಬಹುಶಃ ಶಿಕ್ಷಕರದು ನ್ಯಾಯಯುತವಾದ ಬೇಡಿಕೆ. ನಾವು ಅತ್ಯಂತ ಶೈಕ್ಷಣಿಕ ವಾತಾವರಣದಲ್ಲಿ ಬೆಳತಕ್ಕಂಥವ್ರು. ನಮ್ಮ ಹೋರಾಟಕ್ಕೆ ನೀವು ಕೂಡ ಬೆಂಬಲವನ್ನು ನೀಡಬೇಕು, ಶಕ್ತಿ ತುಂಬಬೇಕಂತ ಹೇಳಿ ಈ ಮೂಲಕ ವಿನಂತಿಯನ್ನ ಮಾಡ್ಕೊಳ್ತೇನೆ. ನಮಸ್ಕಾರ.